ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾಡ್ತಿರೋ ಅಡುಗೆ ಮೈಸೂರು ಬೋಂಡ. ಫಸ್ಟ್ ಆಫ್ ಆಲ್ ಎಣ್ಣೆ ಒಳಗಡೆ ಸ್ವಲ್ಪ ಜೀರಿಗೆ ಮತ್ತು ಸಾಲ್ಟು ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಮೊಸರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಅದಾದನಂತರ ಮೈದಾ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಮೊಸರು ಏನಾದರೂ ಕಮ್ಮಿ ಅನ್ನಿಸಿದರೆ ಮೊಸರು ಆ್ಯಡ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಹಾಫ್ ಆನ್ ಅವರ್ 1 ಅವರ್ ನೆನೆಯೋಕ್ಕೆ ಬಿಡಬೇಕು ಹಿಟ್ಟೆಲ್ಲನೂ. ಅದಾದ ನಂತರ ಚಟ್ನಿಗೆ ಪ್ರಿಪ್ರೇಷನ್ನು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಹುಣಸೆಹಣ್ಣು ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಶೇಂಗಾವನ್ನು ಅದೇ ಆಯಿಲಲ್ಲಿ ಫ್ರೈ ಮಾಡಬೇಕು. ಅದಾದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇನ್ನೇನು ಫ್ರೈ ಆಗೋಕ್ಕೆ ಬಂದಮೇಲೆ ಅದೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಿಡಬೇಕು. ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಹಸಿ ತೆಂಗು ಇರಲಾರ್ದಾಗ ಇದೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇನ್ನೇನು ಚಟ್ನಿ ರೆಡಿ ಆಯಿತು. ಇನ್ನು ಬೋಂಡ ಮಾಡುವ ಟೈಮ್ ಬಂತು. ನೋಡಿ ನೀವು ಕೂಡ ಮಾಡಿಕೊಂಡು ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಹಲವಾರು ವೀಡಿಯೋಸ್ ಎಲ್ಲನೂ ಇದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ. ಲಕ್ಕಿ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಪೇಜ್ ಇರೋದು. ಹಾಗೆ ಯೂಟ್ಯೂಬಲ್ಲಿ ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ ಅಂತ ನಾನು ಮಾಡ್ತಿರೋದು. ಜಾಸ್ತಿ ಜನ ನೋಡ್ತಿದ್ದಾರೆ, ಲಾಂಗ್ ವೀಡಿಯೋಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ಹೀಗೆ ನಾನು ವೀಡಿಯೋಸ್ ಮಾಡಿ ಸ್ವಲ್ಪ ನಾನು ಕೂಡ ಅಪ್ಡೇಟ್ ಆಗೋಣ ಅಂತ ಅಷ್ಟೇ. ತುಂಬ ಇಂಟ್ರೆಸ್ಟ್ ಇದೆ ಯೂಟ್ಯೂಬಲ್ಲಿ. ಹಾಗಾಗಿ ಜಾಸ್ತಿ ದಿನ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ಈಗೀಗ ಮತ್ತೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನಿಮ್ಗೆ ಯಾವುದಾದ್ರೂ ಅಡುಗೆಗಳು ಇಷ್ಟ ಆದಲ್ಲಿ ಮಾಡಿ ನಿಮ್ಮ ಮನೆಯೊಳಗಡೆ ನೋಡಿ ಹೇಗಾಗಿದೆ ಅಡುಗೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಬನ್ನಿ, ಈಗ ಟಿಫಿನ್ ಮಾಡುವ ಟೈಮ್. ಬೋಂಡ ಈಸ್ ರೆಡಿ. ನೋಡಿ ಹೇಗೆ ಬಂದಿದೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರ್ತೀನಿ.